ನೋಡಿ ಅಡಿಪಟ್ಟ ನೋಡಿಪ್ಪ ಬರದಪ್ಪ ನೀನೆ ಶೀಘ್ರ ಬರೋದಿಲ್ಲ ಏ ನೋಡಿ ಹೊಚ್ಕೊಂಡ್ ಬರ್ನಾರೆ ನೀನೆ ಕಷ್ಟಲಿ ಬಿದ್ದುಕೊಂಡು ಬಿಟ್ಟಿದ್ರಿ ಕಣ್ಣ ಹೊಚ್ಕೊಂಡ್ ಬರೋದು ನಾಳೆ ಇರ್ಬೇಕಿದೆ. ಇಲ್ಲಿ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಯಾರದ್ ಬಂದಿದ್ದಾರಾ? ಯಾವಾಗಾಯ್ತು ಮೇಡಮ್? ಒಂದು 1 hour ಆಗಿರ್ಬೋದು. ನೇಮ್ ರೋಷನಾ? ಗೊತ್ತಿಲ್ಲ. ಈ ಕಡೆ ನೇರವಾಗಿ ಹೋಗಿ ಲೆಫ್ಟ್ ಟರ್ನ್ ಮಾಡಿ ಎಮರ್ಜೆನ್ಸಿ ಆಯ್ತು. ನನ್ನ ಪಾಡಿಗೆ ಹೋಗ್ತಾ ಇದ್ದೆ, ಸ್ಟ್ರೇಟ್ ಆಗಿ ಬಂದು ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತು. ಯಾರಂತ ಕೇಳ್ರಿ? ಯಾರು? ಒಬ್ಳು ಹೆಂಗ್ಸ್ರಿ, ಕಣ್ಣ ಎಲ್ಲಿ ಇಟ್ಕೊಂಡು ಓಡಿಸ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಐ ಆಮ್ ಸಾರಿ, ನಾನು ಹೆಣ್ಮಕ್ಳನ್ನ ಈ ಥರ ಮಾತಾಡಲ್ಲ. ನೋವಾಗ್ತಾ ಇದೆ ರೀ. ಈ ಥರ ಗಾಡಿ ಓಡಿಸೋರು ನಾನು ಜೈಲಲ್ಲಿ ಹಾಕಬೇಕು. ಇಲ್ಲ ನಿಲ್ಲಿಸಿ ಶೂಟ್ ಮಾಡಬೇಕು. ಶೂಟ್ ಮಾಡಬೇಕಾದ್ರೆ ಮಾಡಿ. ಐ ಆಮ್ ರಿಯಲಿ ಸಾರಿ. ಡಾಕ್ಟರ್, ತುಂಬ ಗಾಯ ಆಗಿದೆಯಾ? ಇಲ್ರಿ, ಸುಮ್ಮನೆ ತಮಾಷೆಗೆ ಆಗ್ತಾ ಇದ್ದಾರೆ. ಕೇಳದ್ನ ನೋಡು. ರಿಪೋರ್ಟ್ ಬಂದಮೇಲೆ ಹೇಳೋದ್ರಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕಬೇಕು. ಇದಕ್ಕೆ ಮುಂಚೆ ನೀವು ಊಟ ಏನಾದರೂ ಮಾಡಿಸ್ಬೇಕು.
ಇಲ್ಲಂದ್ರೆ ತಲೆ ತಿರುಗುತ್ತೆ. ನರ್ಸ್ ನೋಡ್ಕೊಳ್ಳಿ. ಓಕೆ ಮ್ಯಾಮ್. ಆರ್ ಯು ಓಕೆ? ಇದು ಓಕೆ ಥರ ಕಾಣಿಸ್ತಾ ಇದೆಯಾ? ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲರಿ. ಎಸ್ ಸಾರಿ ಅಂತ ಸಾರಿ ಹೇಳ್ತೀರಾ? ನನಗೆ ಒಂದು ಆಟೋ ಬುಕ್ ಮಾಡಿ ಕೊಡಿ. ಆಟೋನಾ? ಯಾಕೆ? ನನ್ನ ಹತ್ರ ಕಾರ್ ಇದೆ ಅಲ್ವಾ, ನಾನೇ ಡ್ರಾಪ್ ಮಾಡಿಬಿಡ್ತೀನಿ. ಯಾವುದು? ಇವಾಗ ತಾನೇ ಗುದ್ದಿದ್ರಲ್ವಾ ಆ ಕಾರ? ಐ ಆಮ್ ರಿಯಲಿ ಸಾರಿ, ನಾನದು ಬೇಕಂತ ಮಾಡಲಿಲ್ಲ. ನೋ ಐ ಆಮ್ ಜಸ್ಟ್ ಪುಲ್ಲಿಂಗ್ ಯುವರ್ ಲೈಕ್. ಬನ್ನಿ. ಹಬ್ಬಬ್ಬಬ್ಬಬ್ಬ, ಎಷ್ಟು ಸಾರಿ ರೀ. ಸಾಂಗ್ ಏನಾದರೂ ಹಾಕ್ಬೋದಲ್ವಾ? ಒಳ್ಳೆ ಹಾಡಲ್ವಾ? ವಂಶಿ ತಾನೇ? ಐ ಥಿಂಕ್ ಸೊ. ಒಳ್ಳೆ ಡೈರೆಕ್ಟ್ರೇ ಸೂರಿ. ಚೆನ್ನಾಗಿ ಹಾಡ್ತಿದ್ರ. ನಾನು ಒಳ್ಳೆ ಬಾತ್ರೂಮ್ ಸಿಂಗರ್ ರೀ. ನೀವು ಹಾಡ್ತೀರಾ? ನಾನು ಹಾಡೋ ಪರಿಸ್ಥಿತಿಯಲ್ಲಿಲ್ಲ. ಇಲ್ಲೇ ನಿಮ್ಮ ಮನೇನಾ? ಇದು ಆ್ಯಕ್ಚುಲಿ ಸರ್ವಿಸ್ ಅಪಾರ್ಟ್ಮೆಂಟ್. ಯಾವಾಗಾದರೂ ಬರ್ತಾ ಇರ್ತೀನಿ, ಆದರೆ ಇವಾಗ ಇಲ್ಲೇ ಇರ್ತೀನಿ ನಾನು. ಐ ಆಮ್ ರಿಯಲಿ ಸಾರಿ, ಇದೆಲ್ಲ ನನ್ನಿಂದ ತಾನೆ. ಏನ್ರಿ ಎಸ್ ಸಾರಿ ಅಂತ ಹೇಳ್ತೀರಾ? ಥ್ಯಾಂಕ್ ಯು. ಬಾಯ್. ಬಾಯ್. ಹಲೋ, ಇಲ್ವೇ? ಇದು ರೋಷನ್ ನಂಬರ್ ಅಲ್ಲ. ಹೌದು, ನಾನೇ ಜೊತೆಗೆ ಬಂದೆ. ಏನಾಯ್ತು? ಐ ಆಮ್ ಸಾರಿ. ಸಾರಿ ಅಂತ ನೀವು ದಯಮಾಡಿ ಹೇಳ್ಬೇಡಿ ಪ್ಲೀಸ್. ಡಾಕ್ಟರ್ ಹೇಳಿದ್ದಾರೆ ಟಿಶ್ಯೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತೆ. ಚೆನ್ನಾಗಿ ತಿಂದು ಚೆನ್ನಾಗಿ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೋಗೋಣವಾ? ಏನ್ರಿ ಇದು? ಇದು ಗೊತ್ತಿಲ್ವಾ? ಮ್ಯಾಗಿ. ಮ್ಯಾಗಿ ಗೊತ್ತಿದೆ, ಆದರೆ ಯಾಕೆ ಇಷ್ಟೊಂದು? ಇದು ಬೆಳಿಗ್ಗೆ, ಮಧ್ಯಾಹ್ನ, ನೈಟು. ಆಮೇಲೆ ಇದು ಬೆಳಿಗ್ಗೆ, ಮಧ್ಯಾಹ್ನ, ನೈಟು. ಏನ್ರಿ ಲೆಕ್ಕ ಹಾಕಿದ್ರೆ ಇಷ್ಟು ಸಾಕಾಗಲ್ರಿ? ಯಾಕೆ ಬೇರೆ ಏನು ತಿಂದಿಲ್ವಾ? ಯಾರಿಗೂ ಗೊತ್ತು ಅಡುಗೆ ಮಾಡೋದು? ನನಗೆ ಗೊತ್ತಿರೋದು ಇದು ಮಾತ್ರ. ವಾವ್, ಏನು ಸರ್ಪ್ರೈಸ್. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಏನಿಗೆ ಸರ್ಪ್ರೈಸ್? ಫೋನ್ ಕಾರಲ್ಲೇ ಬಿಟ್ಟಿದ್ರ, ಕೊಟ್ಟೋಗೋಣ ಅಂತ ಬಂದೆ. ನಾನು ಇದನ್ನು ಹುಡುಕ್ತಾ ಇದ್ನೇ ರೀ. ನನ್ನಿಂದ ಟೀ ಕಾಫಿ ಎಲ್ಲ ಮಾಡೋಕ್ಕಾಗಲ್ಲ, ಆದರೆ ಮ್ಯಾಗಿ ರೆಡಿ ಇದೆ, ಇಬ್ಬರು ತಿನ್ನೋಣ. ಒಂದು ನಿಮಿಷ ಇರಿ. ಬನ್ನಿ ಬನ್ನಿ, ಮ್ಯಾಗಿ ರೆಡಿ. ಏನು ಟಿಫನ್ನ ನೀವೇ ಮಾಡ್ಕೊಂಬಂದಿರೋದಾ? ವಾವ್, ಏನ್ರಿ ನೀವು ಚಾನ್ಸೇ ಇಲ್ಲ.
ಛೇ ಸೂಪರ್ ಆಗಿದೆ ರೀ ಸ್ಮೆಲ್ಲು. ಏಯ್ ಪೂರಿ ಏನ್ರಿ ಛೇ ಅರೆ ಬೆಳಿಗ್ಗೆ ಬೆಳಿಗ್ಗೆ ವಾವ್ ಛೇ ಚಾನ್ಸೇ ಇಲ್ಲ ರೀ. ಅಮೇಝಿಂಗ್. ಈ ಥರ ತಿಂದು ಎಷ್ಟು ದಿನ ಆಯ್ತು ರೀ. ನಾನು ಅದೃಷ್ಟವಂತ ರೀ, ಈ ಥರ ಫ್ರೆಂಡ್ ಸಿಗೋದು. ಐ ಆಮ್ ಜಸ್ಟ್ ಲಕ್ಕಿ. ಏನ್ರಿ ಈ ಥರ ಡೈಲಿ ತೊಗೊಂಬರ್ತೀರಾ? ಸೂಪರ್ ಆಗಿದೆ. ಸೂಪರ್ ರೀ. ವಾವ್ జస్ట్ అమేజింగ్. बहुत अच्छा. నన్నైడు ఉండు. చాలా బాగుంది. సూపర్. ಒಳ್ಳೆ ಬುಕ್ಕು ತಗೊಂಡೋಗಿ ಓದಿ. ನೀವಿವತ್ತು ನನಗೋಸ್ಕರ ಅಡುಗೆ ಮಾಡ್ಕೊಂಬರ್ಬೇಡಿ. ನೀವು ಸ್ಟೇನ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗ್ತಿಲ್ಲ. ಹಲೋ, ನಾನಿವತ್ತು ಯಾರಿಗಾಗಿಯೂ ಅಡುಗೆ ಮಾಡಲಿಲ್ಲ. ಹಾಗಾದ್ರೆ ಏನು ಮಾಡ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಮನೆ, ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಗಾದರೆ ನನಗೊಂದು ಕೆಲಸ ಮಾಡಿ. ಏನದು? ಕೈ ಚೆನ್ನಾಗಿದ್ದಿದ್ರೆ ಹಾಗೆ 30 ಮಿನಿಟ್ಸಲ್ಲಿ 2 ನನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೀರಾ? ಒಂದು ಮಾಲ್, ಒಂದು ರೆಸ್ಟೋರೆಂಟ್. ನೀವೇನು ತಿಳ್ಕೊಳ್ತಾ ಇದ್ದೀರಾ? ಅವತ್ತೇನೋ ಗೊತ್ತಿಲ್ಲದೆ ಒಂದು ಆಕ್ಸಿಡೆಂಟ್ ನಡೀತು. ಈಗ ನಾನು ಬಂದು ನಿಮ್ಮನ್ನು ಹೊರಗೆ ಬೇರೆ ಕರ್ಕೊಂಡು ಹೋಗ್ಬೇಕಾ? ನೀವು ಇಟ್ಕೊಂಡ ಜನನಾ ನಾನು? ನನಗೆ ಬೇರೆ ಕೆಲಸನೇ ಇಲ್ವಾ? ಐ ಆಮ್ ಸಾರಿ. ಧನ್ಯವಾದ. ನಮಸ್ಕಾರ. ಹಲೋ. ಫುಡ್ ಇಷ್ಟ ಆಯ್ತಾ? ನಿಮ್ಮ ಚಾಯ್ಸ್. ಅಫ್ಕೋರ್ಸ್ ಚೆನ್ನಾಗಿದೆ. ಅವತ್ತು
ಒಂದು ಪೂರಿ ಮಾಡ್ಕೊಂಬಂದ್ರಲ್ವಾ? ಚಾನ್ಸೇ ಇಲ್ಲ ರೀ. ಏನು ತಮಾಷೆ ಮಾಡ್ತಾ ಇದ್ದೀರಾ? ಹಲೋ, ನಾನು ಸಾಲ್ನ ಇಡ್ಲಿಯಿಂದ ಸ್ಯಾಲ್ಮನ್ ಫಿಶ್ವರೆಗೂ ಎಲ್ಲ ತಿಂದಿದ್ದೀನಿ. ನಾನು ಸುಳ್ಳು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ರೀ. ಆನ್ ಎ ಸೀರಿಯಸ್ ನೋಟ್, ನಿಮ್ಮ ಪೂರಿ ತುಂಬ ಡೆಲಿಷಿಯಸ್. ನಿಮ್ಗೆ ಇಷ್ಟವಾದ ಫುಡ್ ಏನು? ನೀವೇನು ಮಾಡಿಕೊಟ್ರೂ ಇಷ್ಟ. ಸರಿ, ಯಾಕೆ ಈ ಥರ ಸುತ್ತಾಡ್ತಾ ಇದ್ದೀರಾ? ಮನೇಲಿ ಇದ್ಕೊಂಡು ಇಷ್ಟವಾದದ್ದೆಲ್ಲ ತಿನ್ಬೋದಲ್ವಾ? ನಿಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ಬೋದು. ಏನು ನಿಮ್ಮ ಅಮ್ಮಂಗೆ ಪುರಿ ಮಾಡೋದು ಗೊತ್ತಿಲ್ವಾ? ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹೇಳಿದ್ರೆ ಮಾಡಿಕೊಡ್ತಾರೆ. ಮನೇಲಿ ಕೂತ್ಕೊಂಡು ಏನು ಬೇಕಾದರೂ ತಿನ್ಬೋದು. ಆದರೆ ಏನಂದರೆ ಆ ಮನಸ್ಸಿರಲ್ಲ. ಯಾಕೆ? ಯಾಕಂದರೆ ನನ್ನ ಅಮ್ಮ ಇಲ್ಲ, ನನ್ನ ಸ್ಟೆಪ್ ಮದರ್. ಅದಕ್ಕೆ ಇಷ್ಟ ಆಗ್ತಾಯಿಲ್ಲ, ಊರಿಗೆ ತಿರುಗ್ತಾ ಇದ್ದೀನಿ. कैसा है बंधन अंजान. ಸ್ಟೆಪ್ನಿ ಇದೆನಾ? ಟೀ ಕುಡಿಯನ್ವಾ? ಥ್ಯಾಂಕ್ ಯು. ನೀವು ಚೆಸ್ ಆಡ್ತೀರಾ? ಚೆನ್ನಾಗಿ ಆಡ್ತೀನಿ ರೀ. ಯಾರ ಜೊತೆ? ಒಂಟಿಯಾಗಿ. ನೀವು? ಅಷ್ಟೊಂದು ಬರಲ್ಲ. ಸರಿ, ಹಾಗಾದ್ರೆ ಬನ್ನಿ ಆಡೋಣ. ಲೆಟ್ಸ್ ಪ್ಲೇ. ನನಗೆ ಹೋಗಬೇಕು. ಏನ್ರಿ, ನೀವು ಹೋದ್ಮೇಲೆ ನನಗೆ ಬೋರ್ ಆಗುತ್ತೆ ರೀ. ಒಂದೇ ಒಂದು ಗೇಮ್ ಆಡೋಣ ಪ್ಲೀಸ್.
ನೀರು ತಗೊಂಬರ್ತೀನಿ. ನಿಮ್ಮ ಹೆಸರೇನ್ರಿ? ಆಯುಷ್. ಐಸು ಚಿನ್ನೆ. ಜಿಮ್ಗೆ ಹೋಗ್ತೀರ ಅನ್ಸುತ್ತೆ. ಹೌದ್ರಿ, ಇದನ್ನ ಬಿಚ್ಚಿದ ತಕ್ಷಣ ಫಸ್ಟ್ ಅಲ್ಲೇ ಹೋಗೋದು. ಎಕ್ಸ್ಕ್ಯೂಸ್ ಮೀ, ಎಸ್, ಏನು ಮಾಡ್ತಾ ಇದ್ದೀರಾ? ಕಟ್ಟು ಬಿಚ್ಚುತ್ತಾ ಇದ್ದೀನಿ ಮೇಡಮ್. ಇಬ್ರುನಾ? ಹೌದು. ನಾನು ನೋಡ್ಕೋತೀನಿ, ಹೊರಡಿ. ಓಕೆ. ಸಾರಿ. మనసు మనసు తిరుట్టుది హవగాలూరియా చురుట్టవి ಮಂಜು ಪೂರ್ವಿ ಆ ಕುಟ್ಟಿಡಿ ಚಲ್ಕಿಯು ಮೀಗ ಆ ಕುಟ್ಟಿಡಿ ಪ್ರೀತಿ ಔಷಧ ಪ್ರೀತಿ ಔಷಧ ಮನಸ್ಸು ಮನಸ್ಸು ತಿರುಟ್ಟುದಿ ಹವಗಾಲೂರಿಯ ಚುರುಟ್ಟವಿ ಹಡಪೋಡ ನೀನು ಬಂದು ನನ್ನ ಕೊಳ್ಳೊಟ್ಟಿಡಿಯ ತಿರುಗಾಡಿ ಜನ್ಮ ಇಂದು ನನ್ನ ಮಾಡಿಯ ಹಡಪೋಡ ನೀನು ಬಂದು ನನ್ನ ಕೊಳ್ತಿಡಿಯ ತಿರುಗಾಡಿ ಜನ್ಮ ಇಂದು ನನ್ನ ಮಾಡಿಯ ನೋಡ ಮರೆಂದ ಹೋಗಿಡಿ ನನ್ನ ಮಾನೆ ಕೂಡ ತೊಲಗಿಡಿ ನೋಡ ಮರೆಂದ ಹೋಗಿಡಿ ನನ್ನ ಮಾನೆ ಕೂಡ ತೊಲಗಿಡಿ ಅಯ್ಯಯ್ಯೋ ಏಳಗಿ ಹೋಗಲಿ ನನ್ನ ಸುಖವಾನು ಹೀಗೆ ಎಲ್ಲಿ ಇಟ್ರು ಕೂಡ ಇನಿ ಕೊಟ್ಟಿಡಿ ಇನಿ ಕೊಟ್ಟಡಿ ಇನಿ ಕೊಟ್ಟಡಿ ಮನಸ್ಸು ಮನಸ್ಸು ತಿರುಟ್ಟುದಿ ಹವಗಾಲೂರಿಯ ಚುರುಟ್ಟವಿ
ಥ್ಯಾಂಕ್ಸ್. ಓ ಮಿಡಿಯೇನು ಹುಡುಕ ಮನುಷ್ಯರಿಗೆ ನೀನು ತಡುಕೈಟು ಮಡಿಯಲ್ಲಿ ಇಡುವ ಕಾಶ್ಮಣಿ ನೀನು ಅಲಂಕರಿಸು ಮಳೆ ಬೇಗ ನನ್ನ ಮನಸ್ಸಲ್ಲಿ ತುಂಬು ನಿಲ್ಲಿಸಲು ಬಲವನ್ನು ಕೊಡು ಮಳೆ ಬೇಗ ನನ್ನ ಮನಸ್ಸಲ್ಲಿ ತುಂಬು ನಿಲ್ಲಿಸಲು ಬಲವನ್ನು ಕೊಡು ಅಮ್ಮ ಇದ್ಕೋ ಸರಿಯಮ್ಮ. ಅಕ್ಕ ಸೂಪರ್ ಮನೆ ಅಕ್ಕ, ನಾನೇ ಇಲ್ಲೇ ಇರ್ತೀನಿ ಅಕ್ಕ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ. ಏ ಇಲ್ಲಿ ನೋಡು, ಎಲ್ಲ ನೋಡ್ಕೋ ಹೋಗು. ಇಲ್ಲಿ ಬಂದು ಆಡ್ತಿದ್ಯಾ? ಲಾ 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 ಲಾ. ಹೇಗೆ ಕುಡಿತಿದ್ದಾರೆ ನೋಡು. ಕೊಡಿ ಕೊಡಿ ಅಂತ ಹೇಳ್ತಿದ್ದೆ. ಇರು ಇರು ಎಲ್ಲಿ ಹೋಗ್ತವೆ?
ನಂಗೆ ಬೇಡ, ನೀನು ಕುಡಿ. ಏನು ಯೋಚಿಸ್ತಾ ಇದ್ದೀರಾ? ನಿಮ್ಮನೆ ರೀ. ಆ, ಏನಾಯ್ತು? ಅದು ಏನಿಲ್ಲ. ಚಳಿನಾ? AC ಆಫ್ ಮಾಡ್ಲಾ? ಆ ಥರ ಏನಿಲ್ಲ. ಹಲೋ, ಏನಾಯ್ತು? ಎಷ್ಟು ಸತಿ ಫೋನ್ ಮಾಡಲಿ? ಈಗ ಎಲ್ಲಿದ್ಯಾ? ಸರಿ, ನಾ ಬರ್ತೀನಿ. ಏನಾಯ್ತು? ಒಂದು ಅರ್ಜೆಂಟ್ ಕೆಲಸ. ಏನಾಯ್ತು? ಏನಾದರೂ ಪ್ರಾಬ್ಲಮಾ? ಅದೆಲ್ಲ ಏನಿಲ್ಲ. ನೀ ಮಲ್ಗಿರು, ನಾನು ಬರ್ತೀನಿ. ಸೋಫಿ, ನಾ ಹೊರಡ್ತೀನಿ. ಓ, ನಿಮ್ಮ ಹೆಂಡತಿಯಿಂದ ಕಾಲ್ ಬಂತಾ? ಇಲ್ಲಿ ಕೆಲಸ ಮುಗೀತಲ್ವಾ, ಅದಕ್ಕೆ ಹೋಗ್ತಿದ್ಯಾ? ಫಸ್ಟ್ ನೈಟ್ ದಿನ ಮಧ್ಯದಲ್ಲೇ ಬಂದಿದ್ಯಲ್ವಾ? ಖಂಡಿತ ಇರ್ಬೋದು. ಯಾಕಿಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯಾ? ಬೇಗ ಹೋಗು, ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಹೋಗಿ ಬಿಟ್ಟಿರೋದು ಕಂಟಿನ್ಯೂ ಮಾಡು. ಸರಿ, ನೀನು ಆಫೀಸ್ಗೆ ಹೋಗ್ಬೇಕಲ್ಲ? ಅಲೆಕ್ಸ್, ನೀನಾಗ್ ನನ್ ಬಗ್ಗೆ ಚಿಂತೆ ಮಾಡ್ತೀಯಾ? ನಾನೇನಾದ್ರೂ ನಿನ್ ವೈಫಾ? ನಿನ್ ಕೆಲ್ಸ ಇಲ್ಲಿ ಮುಗೀತಲ್ವಾ, ನೀನು ಹೋಗ್ತಾ ಇರು. ನಿನ್ನನ್ನ ಹೋಗ್ಬೇಡ ಅನ್ನೋರು ಯಾರು? ಈಗ ನನ್ನ ಮನೆಗೆ ಹೋಗಕ್ಕೆ ಹೇಳ್ತೀಯಾ? ಹೋಗಿ, ನೀವೇ ಹೋಗ್ತೀನಂತ ಹೇಳ್ತಿದ್ರಲ್ವಾ? ಸರಿ, ನಾ ಹೋಗಲ್ಲ, ಇಲ್ಲೇ ಇರ್ತೀನಿ. ಇಲ್ ನೋಡು, ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ ನನ್ನನ್ನ ಮಾಡ್ಬೇಡ. ನೀನು ಹೋಗ್ಬೇಕಂದ್ರೆ ಹೋಗ್ತಾ ಇರು. ಹೋಗಲ್ಲ, ಇಲ್ಲೇ ಇರ್ತೀನಿ. ನನಗೆ ತಿನ್ನು ಬೇಡ, ಇನ್ನು ಬೇಕು ಇಲ್ಲ ಲಾಜಿಕ್. ಲಾಜಿಕ್ ಹೆಟ್ಟಿರೆಸಿ ಕಟ್ಟಿಗಾಗೆ ಹುಟ್ಟಿರೆಸಿ. Come on be my baby, ನಾನು ಬಾರ್ಬಿ ಡೋಲ್ ಹಾಕುವೇನು. Come on kiss me baby, ನಾ ಸೋಂಬಿ ಪೋಲವೇ. ಒಂದು ಸೈಂಟಿಸ್ಟ್ ಆಗಿ ನಾನು ಒಂದು ಮ್ಯಾಟ್ರಿಕ್ಸ್ ವರ್ಲ್ಡ್ ಮಾಡುವೆ. ನನ್ನ ಕೈಯಲ್ಲಿ ಎಂದು ರೋಗಗಳು ಸುಟ್ಟುತ್ತೇನೆ. ಒಂದು ನೋಳನ್ ಸಿನಿಮಾ ತರ ಫಿಕ್ಷನ್ ಬರುದು
ನಿನ್ನ ಕೂದಲ ಕುಡಿ ತೆಗೆದು ಬ್ಲ್ಯಾಕ್ ಹೋಲ್ ಅನ್ನ ತಾಯಿಸುವೆ. ನಿನ್ನ ಕಣ್ಣಿನ ಮೈಯನ್ನು ಪೆಣ್ಣೆ ಹಾಕಿ ಕವಿತೆಯನ್ನು ಬರುತ್ತೇನೆ. ಸ್ಮೈಲ್ ಅನ್ನು ಬ್ರಷ್ ಅಲ್ಲಿ ದೊಡ್ಡ ಚಿತ್ರ ಬರೆಸುತ್ತೇನೆ. ಅಡಿಪೋರಿ ನಿನ್ನು ಎನ್ನ ಕೊನ್ನಾರು, ನಾನು ಫೀನಿಕ್ಸ್ ಆಗಿ ಹಿಂದೆ ಬರುತ್ತೇನೆ. Come on be my baby, ನಾನು ಬಾರ್ಬಿ ಡಾಲ್ ಹಾಕುವೆನು. Come on kiss me baby, ನಾ ಸೋಂಬಿ ಪೋಲವೇ. ನಿನ್ನ ವಯಲಿನ್ನಲ್ಲಿ ನೋಟ್ಸ್ ತಿರುಗಿ ಡ್ಯೂಯೆಟ್ ಬರುತ್ತೇನೆ. ನಿನ್ನ ಲಿಪ್ಪ ತುಂಬಾ ಮೂಸ ತೆಗೆಡು ವ್ಯಾಕ್ಸಿನ್ ಮಾಡುವೆನೆ. ಅಡಿ ನೀನು ಎನ್ನ ಮರೆತಾದ್ರೂ ನಿನ್ನ ಕೈಯಲ್ಲಿ ಹಿಡಿದು ಹೃದಯ ಮುಡುತ್ತೇನೆ. Come on be my baby, ನಾನು ಬಾರ್ಬಿ ಡಾಲ್ ಹಾಕುವೆನು. Come on kiss me baby, ನಾ ಸೋಂಬಿ ಪೋಲವೇ. ಏಯ್, ಅಕ್ಕ ಏನ್ ಮಾಡ್ತಾ ಇದೀಯೋ ಕಣ ಇಲ್ಲಿ? ನಿನ್ ಮುಖ ನೋಡಿದ್ಯಾ? ಎಷ್ಟು ಟಯರ್ಡ್ ಆಗಿದ್ಯಾ? ಏನ್ ಮಾಡ್ತಾ ಇದೀಯಾ ಇಲ್ಲಿ ನೀನು? ಫಸ್ಟ್ ನೈಟ್ ಅಲ್ಲಿ ಮಧ್ಯದಲ್ಲಿ ಹೋಗ್ತಿದ್ಯಾ, ತಿರುಗಿ ಬಂದಿಲ್ಲ. ಎಲ್ಲಿ ಹೋಗ್ತಾ ಇದೀಯಾ? ಏನ್ ಮಾಡ್ತಿದ್ಯಾ? ಬಾಯ್ ಮುಚ್ಚೋ. ನಿನ್ ಹೆಂಡತಿ ಏನಾದ್ರೂ ವಸ್ತುವಾ ತಗೊಂಡು ಫ್ರಿಜ್ಜಲ್ಲಿ ಇಟ್ಕೊಳಕ್ಕೆ? ಏಯ್, ಅದು ನಿನ್ ಹೆಂಡತಿ ಕಣೋ, ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಕೊಡೋ. ಸರಿ, ನಿನ್ ಹೆಂಡತಿನ ಆಚೆ ಕರ್ಕೊಂಡೋಗು, ಹೋಗು. ಸರ್ ಬರೀ ಸರ್. ಇಲ್ಲ ನಾನು ಕುಂಡ್ರಿ ಸರ್. ನನ್ನ ಕ್ಲೈಂಟ್ ಹೇಳಿದ್ರು ಸರ್. ಕುಂಡ್ರಿ ಮೇಡಮ್. ನಾನು ಹೇಳೋದು ಸ್ವಲ್ಪ ಕೇಳಿ. ನೀವು ಆ ಥರ ಮಾತಾಡಿದ್ರಲ್ವಾ, ಹಾಗಾದ್ರೆ ಮೊದಲು ನಾನು ಹೇಳೋದು ಕೇಳಿ ಸರ್. ಸೂಪ್ ಇದೆ ಇರ್ತದೆ ಮೇಡಮ್. ಒಂದು ಇರಿ hot and ಸರ್, sour. ಇರ್ಲಿ. ಸರಿ ಮೇಡಮ್. ನಿಮ್ಗೇನ್ ಬೇಕು? ಒಂದು ಹಾಟ್ ಅಂಡ್ ಸೋರ್ 1/2. ಸರಿ ಮೇಡಮ್, ಕೊಂಡು ಬರ್ತೀನಿ. ಇಲ್ಲ ನಾನು ಹೇಳಿದ್ದು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆ ಲ್ಯಾಂಡ್ಗಿರೋ ಡಾಕ್ಯುಮೆಂಟ್ಸ್ನೇ ಸರ್ ಕೇಳ್ತಿರೋದು. ಥು! ಏಯ್, ಏನೋ ಇದು ಕತ್ತೆ ಹುಚ್ಚ ತರ ಇದೆ. ಮೇಡಮ್ ತ ಆರ್ಡರ್ ಮಾಡಿರಿ ಸರ್. ಸರಿ ಹೋಗಿ. ಕತ್ತೆ ಮೂತ್ರ ಕುಡ್ದಿದ್ರಾ? ಗಾಳಿ ಚೆನ್ನಾಗಿ ಬರುತ್ತೆ, ವಿಂಡೋ ತೆಗಿತೀನಿ. ಹುಚ್ಚಂತರ ಆಡ್ದೆ, ಸಾರಿ. ಯಾಕೆ ಸೈಲೆಂಟ್ ಆಗೇ ಇದೆಯಾ? ಹಾಲು ತಗೊಂಡ್ಬರ್ತೀನಿ. ಅಕ್ಕ, ಏಯ್, ಟಿಕೆಟ್ ಕನ್ಫರ್ಮ್ ಮಾಡಿಲ್ವಾ? ಮಾಡ್ದೆ ಅಕ್ಕ. ಎರಡು ದಿವಸದಿಂದ ಹೇಳ್ತಿದ್ದೀನಿ. ಆಗ್ಲೇ ಫ್ಲೈಟ್ ಟಿಕೆಟ್ ಬುಕ್ ಆಯ್ತು. ಸರ್, ಬೇಗ ಮನೆಗ್ ಬಾ, ಅಮ್ಮನ ಆಚೆ ಕರ್ಕೊಂಡು ಅಕ್ಕ, ನಾ ಹೋಗ್ಬೇಕು. ಈಗಿನ ಜಿಮ್. ಏಯ್, ಬೇಗ ಬಾರೋ, ಅಷ್ಟೇ ಹೇಳೋದು. ಏನೋ ಮಾತಾಡ್ತಾ ಇರ್ತೀಯಾ? ಸ್ಯಾಂಡಿ, ಸರ್. ನೀನು ಇವ್ರನ್ನ ಸ್ವಲ್ಪ ಸರಿ ನೋಡಿ. ಸರ್, ನೋಡಿರ್ತೀನಿ. ಸರಿ, ಬಾಯ್. ಓಕೆ ಸರ್. ಬರ್ತಿದ್ದೀನಿ. 2 minutes ಆಗುತ್ತೆ. ಏಯ್, ಹೇ, ನಿಲ್ಲೋ, ನಿಲ್ರೋ.
ಸರ್ ನನ್ನ ಚೈನ ಕಳ್ತನ ಮಾಡಿದ್ದಾನೆ. ಇಟ್ಕೊಳ್ಳಿ ಸರ್. ಏಯ್ ಯಾನ ಹಿಂದಕ್ಕೆ ಹೋಗ್ಬಿಡು, ಕುತ್ತಿ ಎತ್ತಿ ಬಿಡಾಣಿ. ಏಯ್ ಸ್ಟಾರ್ಟ್ ಮಾಡ್ರಾ. ಸ್ಟಾರ್ಟ್ ಆಗ್ತಲ್ವೋ? ಸ್ಟಾರ್ಟ್ ಮಾಡಿದ್ ಹೇಳ್ತೇನ್ಲ. ಏಯ್ ನನ್ನ ನಾನು ಹೊಡಿತೀಯಾ? ಹೇಳಿಕಿಂಡೆ ಇರ್ತೀನಿ. ಹೇಳ್ತೀನಿಲ್ಲ, ಬಿಡು ಬಿಡು ಅಂತ ಹೇಳ್ತಾ ಇದ್ದೀನಿ. ನೀ ಒಂದು ಟೀಮ್ ಹೇಳಿ ಅರ್ಧ. ಏಯ್ ನೀಲ್ಲ ಒಂದು ಆಳಿಂದ ತಳ್ಳು, ಮಣಿಯಿಂದ ತಳ್ಳು. ಎದಕ್ಕೂ ಕವಲಪಡಬೇಡಮ್ಮ. ಅಪ್ಪಾವಿ ಆಗ ಫೋನ್ ಮಾಡು. ಅಲೆಕ್ಸ್ ತುಂಬಾ ಒಳ್ಳೆಯ ಇದ್ದ, ನಿನ್ನ ಸಣ್ಣಿಗೆ ನೋಡಿಕಡಮ್ಮ. ಅಪ್ಪ ತೀರೋದ್ಮೇಲೆ ಅಮ್ಮ ತುಂಬಾ ಮುದ್ದಾಗಿ ನೋಡ್ಕೊಂಡ್ರು. ಒಂಟಿಯಾಗಿ ಎಲ್ಲಿ ಬಿಟ್ಟಿಲ್ಲ. ನಿನ್ ಮೇಲೆ ನೀನೇ ನೋಡ್ಕೋಬೇಕು ಅವನ್ನ. ನನ್ನ ಮಕ್ಕಳು ಅಮ್ಮ ಜೊತೆ ಬೆಳಿಬೇಕಂತ. ಅದು ಇಲ್ದಿರ ಅಮ್ಮನಿಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅಮ್ಮ ಜಾಗದಲ್ಲಿ ಈಗ ನೀನಿದೀಯಾ. ಅವನ್ನ ಹುಷಾರಾಗಿ ನೋಡ್ಕೋ. ಬೀಗ ಕೊಡಮ್ಮ. ತಗೋ ಮನೆ ಬೀಗ. ಆಲ್ ದ ಬೆಸ್ಟ್. ಬಾಯ್. ಹೋಗ್ಬರ್ ಅಕ್ಕ, ಟೈಮ್ ಆಯ್ತು, ಬಾ ಅಕ್ಕ. ಬರ್ತಿದ್ದೀನೋ, ಸುಮ್ಮನೆ ಕಿರಿಸ್ತಾ ಇರ್ತಾನೆ. ಬರ್ತೀನಿ. ಸರ್, ನಾನು ಹೇಳೋದು ಸ್ವಲ್ಪ ಕೇಳಿ. ಬ್ರೋಕರ್ ಕೆಲಸವ ನೋಡ್ತೇವೆ, ವಕೀಲ್ ಕಣಿ ನಡೆದುಕೋ. ಓ, ವಕೀಲಾಗಿ. ವಕೀಲಾಗೆ ನಡ್ಕೋತೀನಿ. ಸರ್ ಒಂದು ನಿಮಿಷದಲ್ಲಿ ಕೇಳಿ ಹೋಗ್ಬೋದು. ಸರ್ ಬಾಬಾ ಕೇಳಕ್ಕವೇ ಇಲ್ಲ ಸರ್. ಕೇಳ್ತೀನಿ ಸರ್, ಹೋಗಮ್ಮ. ಏ ಅಣ್ಣ, ಕಾಂತೀನಿ ಬಾ. ಬಾ.
ಹಾಯ್ ಹಾಯ್ ಸೋಫಿ. ಹಾಯ್ ಹೌದು, ನಿನ್ನ ಗಾಡಿ ಕಳ್ಸಿಲ್ವಲ್ಲ, ಹೇಗ್ ಬಂದೆ? ಓ, ಆ ಜಿಂಬಾಯ್ ಬಂದ. ಏನ್ ಮಾತಾಡ್ತಿದ್ಯಾ? ಅವನು ನಮ್ ಸ್ಯಾಂಡಿ. ನಮ್ ಸ್ಯಾಂಡಿನ ಯಾ ನಾವೇನು ಮಾಡ್ತಿದೀವ? ಅವನು ಫ್ರೆಂಡ್ ತರ. ತುಂಬಾ ಯೋಚನೆ ಮಾಡ್ತಿದ್ಯಾ? ಛೀ, ಫ್ರೆಂಡ್ ತರನ? ನಿನ್ಗೆ ಫೋನ್ ಬರ್ತಿದೆ, ಮಾತಾಡು. ಈಗ ಮಾತಾಡು. ಹಲೋ. ಒಂಟಿಯಾಗಿದ್ದೀನಲ್ವಾ, ತುಂಬಾ ಬೋರ್ ಆಗ್ತಾ ಇದೆ. ಅದಕ್ಕೆ ನಿಮ್ಗಾಗಿ ಫುಲ್ ಎಫರ್ಟ್ ಇಟ್ಟು ಕುಕ್ ಮಾಡಿದ್ದೀನಿ. ನಿಮ್ಮ ಅಕ್ಕ ನನ್ನನ್ನು ನಿಮ್ಮ ಅಮ್ಮನ ತರ ಅಂತ ಅಂದ್ರು. ನಿಮ್ಮ ಅಮ್ಮಕ್ಕಿಂತನೂ ನಾನು ತುಂಬಾ ಚೆನ್ನಾಗಿ ಕುಕ್ ಮಾಡಿದ್ದೀನಿ. ನನ್ನ ಅಡಿಗೆನ ನೀವೊಂದ್ಸರ್ತಿ ಬಂದು ಟ್ರೈ ಮಾಡಿ, ಆಗ ಗೊತ್ತಾಗತ್ತೆ ನಾನು ಯಾರಂತ. ಬೇಗ ಬನ್ನಿ, ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನ್ ಬರ್ತೀನಮ್ಮ. ಪಾ, ನಿಮ್ ಹೆಂಡತಿ ಹೇಳೋದ್ ನೋಡಿದ್ರೆ ನನ್ಗೆ ಹಶು ಆಗ್ತಿದೆ. ಹೋಗಿ ತಿನ್ನು ಹೋಗು. ಹೊಟ್ಟೆ ತುಂಬಾ ತಿಂದು ಜಾಲಿ ಮಾಡ್ಬಿಟ್ಟು ಬಾ. ನಾನು ಒಬ್ಳೆ ತಿಂತೀನಿ. ಸ್ಯಾಂಡಿ ಕೆಳಗಡೆ ಇದ್ದಾನೆ. ಐ ವಿಲ್ ಗೋ ವಿತ್ ಯು. ನನ್ಗೋಸ್ಕರ ಮಿಠಾಯಿ ಕೂಡ ಕಾಯ್ತಿದ್ದಾನೆ. ಬರ್ತೀನಿ. ಐ ವಿಲ್ ಗೋ ವಿತ್. ಇಲ್ಲ ಸೋಫಿ, ಬಾಯ್ ಬಾಯ್. ಟೇಕ್ ಕೇರ್. ನಾನು ಹೋಗಲ್ಲ, ನನಗೆ ಇಷ್ಟನೇ ಇಲ್ಲ. ಇಲ್ಲಿ ನೋಡು. ಅಯ್ಯೋ ಅಯ್ಯಯ್ಯೋ, ನನಗ್ ಬೇಡ. ಅಯ್ಯಯ್ಯೋ, ಬಂದ್ಬಿಟ್ರಾ? ಐ ಆಮ್ ಸಾರಿ, ಮಲ್ಕೊಂಡ್ಬಿಟ್ಟೆ. ನಿಮ್ಗಾಗಿ ನಾನು ಇದೆಲ್ಲ ಮಾಡಿದ್ದೀನಿ. ನನಗೆ ಅದೆಲ್ಲ ಇಲ್ಲ, ಮುಂದೆ ಬನ್ನಿ. ಬಂದು ಕೂತ್ಕೊಳ್ಳಿ ಬನ್ನಿ. ಸ್ವಲ್ಪ ಹಾಕು ಸಾಕು. ರೋಟಿ. ಇದು ಸ್ಪೆಷಲ್ ಚಿಕನ್. ಅಯ್ಯೋ, ಸಾಕು. ತಿನ್ನಿ. ಇದು ಇರ್ಲಿ, ಬೇಕಾದ್ರೆ ತಗೊಳ್ತೀನಿ. ಒಂದು ನಿಮಿಷ, ಸಾರಿ. ಲಡ್ಡು ಫಸ್ಟ್ ಸ್ವೀಟ್. ಹೊಟ್ಟೆ ಅಪ್ಸೆಟ್ ಆಗೋಗಿದೆ, ನನ್ನಿಂದ ಆಗ್ತಿಲ್ಲ. ನಾ ಹೋಗಿ ರೆಸ್ಟ್ ತಗೊಳ್ತೀನಿ. ಹೇಳಿ ಬಂಗಾರಿ, ಚೆನ್ನಾಗಿದೀಯಾ? ಅಮ್ಮ, ನೀನೆ ರಾತ್ರಿಯಿಂದ ಅವರಿಗೆ ತುಂಬಾ ಹೊಟ್ಟೆ ನೋವು. ನೈಟ್ ಸುಮಾರು ಐಟಮ್ಸ್ ಮಾಡಿದ್ದೀನಿ, ಯಾವ್ದು ತಿನ್ನಿಲ್ಲಮ್ಮ. ಬೆಳಿಗ್ಗೆ ಎದ್ದಾಗಿಂದ ವಾಮಿಟ್ ಮಾಡ್ತಾನೆ ಇದ್ದಾರೆ. ಆಫೀಸ್ಗೂ ಹೋಗ್ಬಿಟ್ಟಿದ್ದಾರೆ. ಸರಿ, ನಾನು ಹೇಳೋ ತರ ಮಾಡು. ಮಿಕ್ಕಿದ ಅನ್ನದಲ್ಲಿ ನೀರು ಹಾಕು, ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಅವನು ಕೊಡು. ಎಷ್ಟ್ ತಿಂತಾನೋ ಅಷ್ಟ್ ತಿನ್ಲಿ. ನೈಟ್ಗೆ ಸರಿಯಾಗಿ ಬಿಡುತ್ತೆ. ನೀನು ಚಿಂತೆ ಮಾಡ್ಬೇಡ. ಆಯ್ತಮ್ಮ, ಧೈರ್ಯವಾಗಿರು. ಇಡ್ತೀನಿ. ಬಾಯ್ಮಾ. ಆ ಮೋತಿಲಾಲ್ ಕೇಸ್ನ ಸಮರೈಸ್ ಮಾಡಿ. சார், அவ கிளைண்ட் ஆவறதுல மால் கட்டி 10 வருஷம் ஆத்து. பில்டிங் காலம் பிளாக்ஸ் கட்டாங்கவே அப்ரோச் ಮಾಡಿಂದ್ರ ಮಣಿಯಾಗ ವೆಯ್ಟ್ ಮಾಡಿ. ಆನಾ ಅವರು ಬಂದು ಈಗ ಬಿಸ್ನೆಸ್ ಪಿಕಪ್ ಆಗಿಬಿಡ್ತು ಅಂತ ಪ್ಲಾನ್ ಮಾಡಿ, ಈಗ ಎಂಕ್ರೋಚ್ಮೆಂಟ್ ಆಗಿಬಿಡುತ್ತೆ, ಡೆಮಾಲಿಷ್ ಮಾಡ್ಬೇಕಂತ ಹೇಳಿರೋ ಒಂದು ಮಾಡಕ್ ಮುನ್ನಾರ್ದು ಸರ್. ಈಗ ನಮ್ಮ ಹತ್ರ ಬಂದು ಈಗ ಮಾಡಿದ್ರೆ ಯಾಣ ಸರ್ ನಾವು ಮಾಡಕ್ ಮುಡಿயாது. ಒಂದುವೇ ಮಾಡಕ್ ಮುಡಿನಾರ್ದು ಸರ್. ಇದಕ್ಕೆಲ್ಲ ಅವ್ರು ಫಸ್ಟೇ ಬಂದಿರ್ಬೋದಾ? ಅವರು ಇಂಥದಕ್ಕೆ ಏದಾದ್ರು ಒಂದು ಆಕ್ಷನ್ ಎತ್ತಿ ಆಗ್ಬೇಕು ಸರ್.
ಕ್ಲೈಯಂಟ್ ಬಂದು ಇದಕ್ಕೆ ಯಾನ ಫಾರ್ಮಾಲಿಟೀಸ್ ಆದ್ರಿ ಸೇರಿಂದ ಎಳಿಬಿಟ್ರಿ ಆನ ಮುಡಿಸಿ ಕೊಡಂದು ಎಳಿವೇರು ಸರ್. ಅಪೋನೆಂಟ್ ಪಾರ್ಟಿ ಲೀಗಲ್ ನೋಟಿಸ್ ಕಳ್ಸೋ ಮುಂಚೆ ಕ್ಯಾವಿಯಟ್ ಹಾಕಿ ಡಿಫೆಂಡ್ ಮಾಡಿ ಹೇಗಿದ್ರು ಡೀಲ್ ಮಾತಾಡಕ್ ಬರ್ತಾರೆ. ಸರಿ ಸರ್. ಆಗ ಬರ್ಲಿಲ್ಲ ಅಂತಿಕೋ, ಎಂಟಿ ಲ್ಯಾಂಡ್ ನಮ್ದೆ ಅಂತ ಹೇಳಿ ನಮ್ಮ ಆಳನ್ ಹಾಕಿ ಅವನ್ ಮೇಲೆ ಒಂದ್ ಸೂಟ್ ಹಾಕಿ ಸರಿ ಸರ್. ಹಾಗೆ 468 ಹಾಕಿ ಅವ್ನ್ ತಗೊಂಡ್ ಒಳಗಾಕಿ ನೋಡೋಣ. ಸರಿ ಸರ್. ಕೇಸ್ ಮುಡಿಯಕ್ಕೆ 40 ವರ್ಷ ಆಗ್ಬೋದು. ಸೋಫಿ, ಎಸ್ ಸರ್. ಆ ಮಾಡ್ಯುಲರ್ ಬಂಡಲ್ ತಗೊಂಡು ಸೀನಿಯರ್ ಕೌನ್ಸಿಲ್ಗೆ ಕಳಿಸಿ. ನಾ ಒಂದ್ 1 hour ಅಲ್ಲಿ ಬಂದು ನೋಡ್ತೀನಿ ಅಂತ ಹೇಳಿ. ಓಕೆ ಸರ್. I'll send. ನೋಡಿ ನಾಳೆ ಕೋರ್ಟ್ಲ 3 ಫೈಲು ಸಬ್ಮಿಟ್ ಮಾಡಿ ಬಿಡಿಯೋ, ಮರೆದು ಬಿಟ್ಟಾರಿ. ಓಕೆವಾ? ಬಂಡಲ್ ಟೇಬಲ್ ಮೇಲೆಲ್ಲ ಬೀರೋ ಒಳಗಿರ್ಬೇಕು. ಸರಿ, ನಾನೋಗಿ ತೆಕ್ಕೊಟ್ಟು ಬರ್ತೀನಿ. ಏಯ್, ಸ್ಟಾಪ್ ಇಟ್. ಬಿಡು ಅಂತ ಹೇಳ್ತಿದ್ದೀನಲ್ವಾ? ಅರೆ, ಏಯ್ ಬಿಡು, ಆಫೀಸಲ್ಲಿ ಇದ್ದೀವಿ. ವಾಟ್ ಆರ್ ಡೂಯಿಂಗ್? ಇದೇ ಕೆಲಸ ಆಯ್ತು ನಿಂದು. ಹಾಯ್. ಎಸ್ ಮ್ಯಾಮ್. ಅಲೆಕ್ಸ್ ಸರ್ ವೈಫ್ ನಾನು. ಸರ್ ಕ್ಯಾಬಿನ್ ಎಲ್ಲಿದೆ? ಗೋ ಸ್ಟ್ರೈಟ್ ಅಂಡ್ ಟೇಕ್ ರೈಟ್ ಮ್ಯಾಮ್. ಥ್ಯಾಂಕ್ ಯು. ಓಕೆ ಮ್ಯಾಮ್. ಸಂಡೇ ಏನು ಮಾಡ್ತಿದ್ಯಾ? ಓಕೆ, ಹೌದಾ? ಈಗಲೂ ಫ್ರೀ ಆಗಿದೆಯಾ? ಸರ್ಪ್ರೈಸ್. ಹೇಮಾ, ಏನಾಯ್ತು? ಫೀವರ್ ಇದೆಯಾ? ಇಲ್ಲ, ಹೊಟ್ಟೆ ಇಲ್ಲ. ನೋತಾ ಇದೆಯಾ? ಇರಿ, ನಿಮ್ಗೆ ಹೆಲ್ತ್ ಸರಿ ಇಲ್ಲ ಅಂತ ಇಲ್ಲಿ ಯಾವಾಗ ನಾನು ಈಗಲೇ ಬಂದೆ? ಬಂದೆ. ನಿಮ್ಗೆ ಹೆಲ್ತ್ ಸರಿ ಇಲ್ಲ ಅಂತ ಕರ್ಡ್ ರೈಸ್ ಮಾಡಿ ತಗೊಂಡ್ ಬಂದಿದ್ದೀನಿ, ತಿನ್ನಿ. ಯಾರು ಕರ್ಕೊಂಬಂದ್ ಬಿಟ್ರು? ಅದಲ್ಲೇನಿದೆ, ನನಗೆ ಪ್ಲೇಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೇಬಿ, ಐ ಆಮ್ ಸಾರಿ ಬೇಬಿ. ಅಯ್ಯೋ, ನೀನಿಲ್ಲಿ ಹೋಗು, 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 ಟೆನ್ಷನ್ ಎಲ್ಲ ಹೋಗು, 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 ಹೋಗು. ಬೇಡ, 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 ಈಗ ಬೇಡ. ಮಾಡ್ಕೊಳ್ಳೋಣ. ದಯವಿಟ್ಟು ಬೇಡ, please, please, please. ಹೋಗು, ಹೋಗು, ನೋಡ್ತಾಳೆ. ಹೋಗು, 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 ಅಯ್ಯೋ, 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 ಹೋಗು, ಬಾ. ಹೋಗು. ಅಲೆಕ್ಸ್, ಅಯ್ಯೋ, ಏ ಯಾನಮ್ಮ, ಹೇಗ ಬಂದ? ಯಾಕ ಅಳುತ್ತವ? ನನ್ನ ಮೋಸ ಮಾಡಿದ್ರಲ್ವಾ? ಯಾನಾತು ನನಗೆ ಪುರಿಲ್ಲ. ಮೋಸ ಆಗ್ಬಿಡ್ತು, ನಾನೆಲ್ಲ ನೋಡ್ಬಿಟ್ಟೆ. ಹಾಯ್ ಡಿಯರ್. ಆಫೀಸ್ ಕ್ಲೋಸ್ ಮಾಡ್ಬಿಟ್ಯಾ? ಮಾಡಾಯ್ತು. ಇವಾಗ ಎಲ್ಲಿದ್ಯಾ? ಅದೇ ಹೇಳಿದ್ನಲ್ಲ, ಚನ್ನಪಟ್ಟಣ ತನಕ ಹೋಗ್ತಿದ್ದೀನಿ ಅಂತ. ಬರ್ತಾ ಬರ್ತಾ ನೀನು ತುಂಬಾ ಸಿನ್ಸಿಯರ್ ಆಗ್ಬಿಟ್ಟಿದ್ಯಾ. ಆಫ್ಟರ್ ಯುವರ್ ಮ್ಯಾರೇಜ್ ಯು ಚೇಂಜ್ ಸೋ ಮಚ್. ಚೆಂಗಲ್ಪಟ್ಟವರೆಗೆ ನೀನು ಹೋಗ್ಬೇಕಂತ ವೈಫ್ ಹತ್ರ ಹೇಳಿದ್ಯಾ? ಇಲ್ಲಿ ನೋಡು, ಇದ್ರ ಬಗ್ಗೆ ಮಾತಾಡಲ್ಲ ಅಂತ ನಿನ್ನೆ ಪ್ರಾಮಿಸ್ ಮಾಡಿದ್ಯಾ. ಮತ್ತೆ ಮತ್ತೆ ಇದ್ರ ಬಗ್ಗೆ ಟಾರ್ಚರ್ ಮಾಡ್ತಾ ಇದೀಯಾ. ನಾನು ಹೇಳೋದನ್ನ ಸರಿಯಾಗಿ ತಿಳ್ಕೊ. ನೀನ್ ಹಿಂಗ ಅನ್ನೋ ಅಷ್ಟರಲ್ಲಿ ನಾನು ನಿನ್ ಕಾಲಕ್ಕೆ ಬೀಳ್ತೀನಿ. ಆದ್ರೆ ಕಾರ್ ತಿರ್ಗ್ಸು. ಏನು? ನೀನೇ ಹೇಳಿದ್ಯಲ್ವಾ ಈಗಂದ್ರೆ ಬರ್ತೀಯಂತ. ಬಾ, ನಾನು ಈವ್ನಿಂಗ್ ಬೇಗ ಮುಗಿಸ್ ಬರ್ತೀನಿ. ಇನ್ಮೇಲೆ ನಿನ್ ಜೊತೆ ಮಾತಾಡಲ್ಲ. ಹೇ ಸೋಫಿ, ಬಾಯ್.
ಹಾ ಹೇಳೋ. ಆದಾಗ ಬೇರೆಯವ್ರ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನನ್ನ ಒಬ್ಳು ಯಾಮಾರಿಸ್ಬಿಟ್ಲು, ನನಗೆ ಎಷ್ಟು ನೋವುತ್ತೋ ಅದೇ ಥರನೇ ನಿನಗೂ ನೋವಾಗಿರುತ್ತಲ್ಲ. ನಿನಗೆ ತುಂಬ ಕಷ್ಟ ಕೊಟ್ಬಿಟ್ಟೆ ಅಲ್ಲ. ನೋಡ್ಬಾರ್ದಲ್ಲ, ನೋಡ್ಬಿಟ್ಟಿಯಲ್ಲ ಪಾಪಿ. ಕೊನೆ ತನಕ ನಿನ್ ಜೊತೆ ಪ್ರೀತಿಯಿಂದಿರ್ಲಿಲ್ಲ. ಅದೇ ನಾನ್ ಮಾಡಿದ ಪಾಪ. ಈ ಪಾಪನ ನಾನೇ ಹೊರಬೇಕು. ಹೋಗು, ನೀ ಹೋಗು. ನೀನಾದ್ರೂ ಸಂತೋಷವಾಗಿರು. ದೇವರ ಹತ್ರ ಏನೂ ಕೇಳ್ಕೊಂಡಿಲ್ಲ, ಆದ್ರೆ ಇವಾಗ ಕೇಳ್ಬೇಕು ಅನ್ನಿಸ್ತಿದೆ. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅಲೆಕ್ಸ್, ಹೇಮಾ, ನಿನ್ನ ಬಿಟ್ಟು ನನ್ನಿಂದಿರಕ್ಕಾಗಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ಬದಲಾಗ್ತೀನಿ.
കറുക്കിട്ടിടി ചലിന വെണ്ണി ഉരുട്ടിതി ಬೇಕನು ನನ್ನು ತುಂಬಲು ಕಣ್ಗಳು ಮುಚ್ಚುಟ್ಟವೆ ನೀಲವ ಕರುಕಿಟ್ಟಿಡಿ ಚಲಿನ ಬೆಣ್ಣೆ ಉರುಟ್ಟಿದೆ ಬೇಕನು ನನ್ನು ತುಂಬಲು ಕಣ್ಗಳು ಮುಚ್ಚುಟ್ಟವೆ ಅಲಿ ಮೂಡಿಡು ಕರ ಇಟ್ಟಿಡಿ ಇದ ತಾನೇ ಸಂಗ ಸುಖವು ಬೇಡಲ್ ಹುಡುಕಲು ದೇಹ ವೇಗವು ಇದ ತಾನೇ ದೇವಿನ ಮಡಿಯು ನೀಲವ ಕರುಕಿಟ್ಟಿಡಿ ಚಲಿನ ಬೆಣ್ಣೆ ಉರುಟ್ಟಿದೆ ಬೇಕನು ನನ್ನು ತುಂಬಲು ಕಣ್ಗಳು ಮುಚ್ಚುಟ್ಟವೆ ದೇಹ ತಿರುವಾಗ ಬತ್ತದೆ ಸುರುಡು ನಚ್ಚಿಕೆ ಹೊಡು ಕೊಟ್ಟಿಡಿ ಆಸೆಯ ಬೆಳವಣಿಗೆ ಆಸೆಯ ಅಲೆಯಾಡಲ್ಲಿ ಮುಟ್ಟಡಲ್ಲಿ ನನ್ನು ಕೆಳಗಿಡಿ ಏನು ರೋದನ ಸುಖ ವೇದನೆಯ ಐತಿಗೆ ಯಾರು ಅಣಿಕಲು ಪಟ್ಟು ಮೇನೆಯಲ್ಲಿ ಕೋಮಲ್ ಕಟ್ಟಿಡಿ ಅಯ್ಯೋ ಅಳು ಯಾರ್ ಬರುವರು ನೀಲವ ಕರುಕಿಟ್ಟಿಡಿ ಚಲಿನ ಬೆಣ್ಣೆ ಉರುಟ್ಟಿದೆ ಬೇಕನು ನನ್ನು ತುಂಬಲು ಕಣ್ಗಳು ಮುಚ್ಚುಟ್ಟವೆ ನಾವಿಬ್ಬರು ಆ ದಿನ ಮೀಟ್ ಆದಾಗ 2 ಮಕ್ಕಳಿನ ಥರನೇ ಮೀಟ್ ಆದ್ವಿ. ನಾನು ನಿನಗೆ ಡ್ಯಾಶ್ ಮಾಡಿದ್ದೆ. ಆಮೇಲೆ ಮನಸ್ಸಿಗೆ ಕಷ್ಟ ಆಗಿ ನಾನು ಬಂದು ನಿನ್ನ ನೋಡಿಕೊಂಡೆ. ನಾನು ನಿನಗಾಗಿ ಅಡುಗೆ ಮಾಡಿದ್ದೀನಿ. ನೀನು ನಿಮ್ಮ ಅಮ್ಮನ ಮೇಲೆ ಇರೋ ಪ್ರೀತಿಯೆಲ್ಲ ನನ್ನ ಮೇಲೆ ತೋರಿಸಿದ್ಯಾ. ಚಿಕ್ಕ ವಯಸ್ಸಿನಿಂದಲೂ ಈ ಥರದೊಂದು ಸ್ನೇಹ ನನಗೆ ಸಿಗಲಿಲ್ಲ. ನಿನ್ನ ಸ್ನೇಹ ನನಗೆ ಸಿಕ್ಕಿದೆ. ನಾನು ಹೆಂಡತಿ ಅನ್ನೋ ಸ್ಥಾನವನ್ನೇ ಮರೆತುಬಿಟ್ಟೆ. ನನ್ನ ಜೀವನದಲ್ಲಿ ಒಂದು ಸೀರಿಯಸ್ನೆಸ್ ಗೊತ್ತಿಲ್ಲದೆ ನಾನು ನಿನ್ನ ಹತ್ರ ಚಿಕ್ಕ ಹುಡುಗಿಯಾಗಿ ಬಿಹೇವ್ ಮಾಡಿದೆ. ನನಗೆ ಕ್ಷಮಿಸ್ಬಿಡು. ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ಒಂದು ಹೆಣ್ಣಿನ ಜೀವನ ಒಡೆದೋದ ಕನ್ನಡಿಯ ಪಾತ್ರೆ ಥರ ಅಂತ. ಅದನ್ನು ನಾವೇ ಜಾಗ್ರತೆಯಾಗಿ ನೋಡ್ಕೋಬೇಕು. ಆ ಪಾತ್ರೆಯನ್ನು ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ. ಅವರದನ್ನು ಜಾಗ್ರತೆಯಾಗಿ ಒಡೆಯದೆ ನೋಡ್ಕೋತಾರ ಅನ್ನೋ ನಂಬಿಕೆ ಇದೆ. ಇನ್ಮೇಲೆ ನಾವಿಬ್ಬರು ಮೀಟ್ ಆದರೆ ನಮ್ಮಿಬ್ಬರ ಜೀವನವು ಪೂರ್ತಿಯಾಗಿ ಒಡೆದೋಗ್ಬಿಡುತ್ತೆ. ನಾನೊಂದು ಮೀನು, ಹೊರಗೆ ಬರಬೇಕಂತ ಆಸೆ ಪಡಬಾರ್ದು. ನೀರಲ್ಲೇ ಇರಬೇಕು. ನಾನು ಪುನಃ ಸಮುದ್ರಕ್ಕೆ ಹೋಗ್ಬಿಡ್ತೀನಿ. ನೀವು ಜಾಗ್ರತೆಯಾಗಿ ಹೊರಗಡೆ ಇರಿ. ಅದೇ ನಮ್ಮಿಬ್ಬರಿಗೂ ಒಳ್ಳೆಯದು.
ನಾನು ಹೇಳೋದು ಅರ್ಥ ಆಯ್ತಾ ರೋಷನ್? ರೋಷನ್, ಏನು ಈ ಟೈಮಲ್ಲಿ? ರೋಷನ್, ಅರ್ಥ ಇಲ್ಲ ಥರ ಮಾತಾಡ್ಬೇಡ. ಅಲೆಕ್ಸ್ ಮಲ್ಕೊಂಡಿದ್ದಾರೀಗ.
ರೋಷನ್ ನಿನ್ನೆ ಹೋಗ್ತಾ ಇದೆಯಲ್ಲ ಇನ್ನು ಹೋಗ್ಲಿಲ್ವಾ? ಇಲ್ಲ, ನಾನು ಹೊರಡ್ತಾ ಇದ್ದೆ, ನಿನ್ನೊಂದು ಸಾರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಮಾತಾಡ್ತಾ ಇದೀಯಾ? ಈ ಟೈಮಲ್ಲಿ ಬಂದರೆ ಅವ್ನು ನೋಡಿದ್ರೆ ತಪ್ಪಾಗಿ ಅನ್ಕೊಳಲ್ವಾ? ಇಲ್ಲ, ನಾನು ಬೈಕೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ದೂರ ಹೋದ್ನಿ. ಪ್ಲೀಸ್ ಹೊರಡು ರೋಷನ್, ಪ್ಲೀಸ್. ಅದು ಚಿಕ್ಕ ವಯಸ್ಸಿನಿಂದ ನನಗೆ ಅಮ್ಮ ಇಲ್ಲ, ಅವ್ರ ಬಗ್ಗೆ ನನಗೆ ನೆನಪು ಬರ್ತಾ ಇರಲಿಲ್ಲ. ಆದರೆ ನಿನ್ನ ನೋಡಿದ ತಕ್ಷಣ ನಾನೇನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀನೇನಕ್ಕೆ ನಾನು ನೋಡಿ ಎದುರ್ಕೊಂಡು ನಾನು ನಿನಗೇನು ಮಾಡಿದ್ನೆ? ಹೇಮಾ, ಏನ್ ಮಾಡ್ತಾ ಇದೀಯಾ? ಕರೆಂಟ್ ಯಾವಾಗ ಹೋಯ್ತು? ಮಳೆ ಸುರಿತಾ ಇದೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಬಾ, ಕೀಲಿಯಲ್ಲಿ ಬಾ. ಹೋಗು. ಕೀಯಲ್ಲಿ ಹೋಗು. ಹೋಗು. ಬಾ, ಬಾ. ಹೊರಗೆ ಹೋಗು.
ನಾನ್ ಸಾಯಿಸ್ದೆ ಬಿಡಲ್ಲ ಕಣೆ. ಏಯ್!
ಹೇಮಾ, 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 ಹೇಮಾ. ಇವಾಗ ಏನು ಮಾಡೋದು ಹೇಮಾ? ತಿಳಿದೆ, ತಪ್ಪಾಯ್ತು. ಹೇಮಾ, ಹೇಮಾ. ಹೇಮಾ, ನಾವಿಬ್ಬರು ಇಲ್ಲಿಂದ ದೂರ ಹೋಗ್ಬಿಡೋಣ ಹೇಮಾ. ಇಲ್ಲಿ ಬರೀ ನರಿಗಳು, ಮೃಗಗಳು ಮಾತ್ರ ತಿರುಗ್ತಾ ಇದ್ದಾವೆ. ನಾನಿನ್ನ ಚೆನ್ನಾಗಿ ನೋಡ್ಕೊತೀನಿ ಹೇಮಾ, ರಾಣಿ ಥರ ನೋಡ್ಕೊತೀನಿ. ದೇವತೆ ಥರ ಇರೋ ನಿನ್ನ ಗಂಡ ಸರಿಯಾಗಿ ನೋಡ್ಕೊತಾ ಇರಲಿಲ್ಲ. ಹುಚ್ಚು ನನ್ನ ಮಗ, ನೀನಿನ್ನೂ ಸರಿಯಾಗಿ ಭಾಳ ಬದುಕಲೇ ಇಲ್ಲ ಹೇಮಾ. ನಾನು ಹೇಳೋದು ನಿನಗೆ ಸರಿ ಅನಿಸ್ತಾ ಇಲ್ವಾ? ನೀನಿವಾಗಲೇ ಹೋಗಿ ಪೊಲೀಸ್ನ ಕರ್ಕೊಂಬ. ನಾನಿಲ್ಲೇ ಇರ್ತೀನಿ. ಎಲ್ಲ ಶಿಕ್ಷೆಗೂ ನಾನೇ ಕಾರಣ ಆಗಿ ನೇಣುಗಂಬ ಇರ್ತೀನಿ. ಆದರೆ ನೀನು ಚೆನ್ನಾಗಿ ಬಾಳ್ಬೇಕಾಗಿತ್ತು ಅಮ್ಮ. ನಾನು ನಿನ್ನ ಹಾಗೆ ಬಿಡಲ್ಲ. ಇದಕ್ಕೊಂದೇ ದಾರಿ ಇರೋದು. ಇಲ್ಲಿಂದ ಹೇಗಾದರೂ ದೂರ ಹೋಗಿ ಒಂದು ಹೊಸ ಜೀವನ ಪ್ರಾರಂಭ ಮಾಡೋಣ ಅಮ್ಮ. ಏನಕ್ಕೆ ಸೈಲೆಂಟ್ ಆಗಿದೆಯಮ್ಮ? ಈ ಬಾಡಿನ ಏನು ಮಾಡೋದಂತ ಅದಕ್ಕೊಂದು ಪ್ಲ್ಯಾನ್ ಇದೆ. ಇಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿ ಒಂದು ಕೆರೆ ಇದೆ. ಅಲ್ಲಿ ಕಲ್ಲು ಕಟ್ಟಿ ಅಲೆಕ್ಸ್ ಬಾಡಿನ ಎಸೆಯೋಣ. ಅದೇ ಕಾರಲ್ಲಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಗೋವಾಗೆ ತುಂಬ ಫ್ಲೈಟ್ಸ್ ಇದೆ. ಅಲ್ಲಿಂದ ಒಂದು ಶಿಪ್ ಹಿಡ್ಕೊಂಡು ಯುರೋಪ್ಗೆ ಹೋಗೋಣ. ನನಗೆ ಗೋವಾದಲ್ಲಿ ತುಂಬ ಫಾರಿನ್ ಫ್ರೆಂಡ್ಸ್ ಇದ್ದಾರೆ. ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ ಅಮ್ಮ.
ಏನಕ್ಕೆ ಕಳ್ತಾ ಇದೆ ಹೇಮ? ನೀನಿನ್ ಮುಂದೆ ಆಳಬಾರ್ದು. ಅಲೆಕ್ಸ್ ಕಾರ್ಕಿ ಇಲ್ಲಿ. ಹೇಮಾ, ಎಲ್ಲನೂ ಮುಗೀತು. ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಾವು ಇಲ್ಲಿಂದ ಹೊರಡಬೇಕು. ನಾನು ಮನೆಗೆ ಹೋಗಿ ಪ್ಯಾಕ್ ಮಾಡಿಕೊಂಡು ತಿರ್ಗಾ 1 ಅವರಲ್ಲಿ ಬರ್ತೀನಿ. ಹೇಮಾ, ಹೆದರ್ಕೋಬೇಡ, ನಾನು ಹೋಗಿ ಬರ್ತೀನಿ. ಹೆದರ್ಕೋಬೇಡ, ತಕ್ಷಣ ಬರ್ತೀನಿ.
ಹಾಳಾಗೋಗ್ತೀಯಾ ನಿನ್ ಬಾಳೆ ಬೆಂಕಿ ನೋಡ್ರಿ ಏನಾಯ್ತು ವಿಷ ಕುಡ್ದು ಸಾಯೋಣ ಬನ್ನಿ 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 ನೀನು ಬರ್ಬೇಕ ಈ ತರ ಜೀವನ ಅಯ್ಯೋ ಮಗಳೇ ಮಾಡಿದ್ಯಾ ದೇವ್ರೇ ನಮ್ಮನ್ನ ಯಾಕೆ ಹೀಗೆ ಮಾಡಿದ್ಯಾ ನಮ್ ಜೀವನ ಹಾಳಾಗೋಯ್ತಲ್ವಾ Alex? Alex? ನೀವು ಕರೆ ಮಾಡ್ತಾ ಇರುವಂತ ನಂಬರ್ ಈಗ ಕೆಲಸ ಮಾಡ್ತಾ ಇಲ್ಲ. ಕವರೇಜ್ ಏರಿಯಾದಲ್ಲಿ ಇಲ್ಲ ಅಥವಾ ಸ್ವಿಚ್ ಆಫ್ ಮಾಡಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ.
ಜೀವನ ಯಾರನ್ನೂ ಸುಮ್ಮನೆ ಬಿಡಲ್ಲ ಹೇಮಾ. ನನ್ನೂ ಬಿಡಲ್ಲ, ನಿನ್ನೂ ಬಿಡಲ್ಲ. ನಾನೊಬ್ಬ ಹೇಡಿಯಿಂದ ಏನು ಮಾಡೋಕ್ಕಾಗುತ್ತೆ? ಓಡೋಕ್ಕೆ ಮಾತ್ರ ಆಗುತ್ತೆ. ನಿನ್ನ ಗಂಡನ ಜೊತೆ ಇವಾಗ ತಾನೇ ಬಾಳ್ತಾ ಇದ್ದೆ. ಅದನ್ನು ಹಾಳು ಮಾಡಿ ನಾನಿದ್ದೀನಂತ ನಂಬಿಸಿ ನಿನಗೆ ಮೋಸ ಮಾಡಿಬಿಟ್ಟೆ ಹೇಮ. ನಾನು ಮಾಡಿರೋ ಮೋಸನ ನೀನು ಹೇಗೆ ತಡ್ಕೊತೀಯ ಗೊತ್ತಿಲ್ಲ. ಅದನ್ನು ನೋಡೋಕ್ಕಾಗದೆ ಯಾರೂ ನನ್ನ ಹುಡ್ಕೊಂಬರ್ದೇ ಇರೋ ಜಾಗಕ್ಕೆ ಓಡ್ತಾ ಇದ್ದೀನಿ. ಒಂದೇ ಒಂದು ವಿಷಯ ಮಾತ್ರ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡು. ನೀನು ಪಾಪಿ ಆಗಬೇಡ. அம்மா, யாரும்மா நீமு? அம்மா, ಹಲೋ, ಅಲ್ಲಿ ಯಾರನ್ನು ನೋಡಿರಿಯಾ? ಇಲ್ಲಿ ಒಂದು ಎಣ್ಣೆ ಓಡಿಕೊಂಡಿರ್ತಲ್ಲ, ಅದು ಯಾರನ್ನು ಬಂದು ನೋಡಿಯೋ? ಪೆಟ್ರೋಲ್ ಹೊಡೆದಲ್ಲ, ಹೊಸ ಚೆಕ್ ಮಾಡಿಕೊಂಡ್ರಿಯೋ?
ನನ್ನು ಗಾಲಿ ಇಡೀ ಮಳೆ ನೂರು ಕಣ್ಣುಲಾಗಿ ಕಡಲಲೆ ನೂರು ನನ್ನು ಗಾಲಿ ಇಡೀ ಮಳೆ ನೂರು ಕಣ್ಣುಲಾಗಿ ಕಡಲ ಅಲೆ ನೂರು ಹೋಗಿ ನಿನ್ನ ಗಂಡನ ಕಾಪಾತೆ. ನನ್ಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಪ್ರಭು. ನನ್ನ ಮುಂದೆ ಈ ಥರ ಮಾಡಲ್ಲ. ನನ್ನ ಮುಂದೆ ಇನ್ನೊಂದು ಅವಕಾಶ ಕೊಡಿ. ನನಗೆ ಕ್ಷಮಿಸಿ ಪ್ರಭು. ನನ್ನ ಪಾಪಗಳನ್ನು ಅಳಿಸಿಬಿಟ್ಟು ನನಗೊಂದು ಜೀವನ ಕೊಡಿ ಪ್ರಭು. ಬಂದು ನನ್ನ ಕಾಪಾಡು ಪ್ರಭು.